ಮಾವಿನಕಾಯಿಯಿಂದ ಹಿಡಿದು ಉಪ್ಪಿನಕಾಯಿವರೆಗಿನ ಪ್ರಾಸೆಸ್ ಅದು ಯಾವ ರೀತಿ ಇದೆ ಅಂತ ನಾನು ಫುಲ್ಲಾಗಿ ಹೇಳ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮ್ಮರ್ ಬ್ಲಾಗ್ ಸೀರೀಸ್ 8. ನಮ್ಮ ಮಂಗಳೂರಿನವರಿಗೆ ಉಪ್ಪಿನಕಾಯಿ ಅಂದರೆ ಹೇಳಬೇಕಾ? ಅದರಲ್ಲಿ ಬೇರೆ ಬೇರೆ ರೀತಿಯ ವೆರೈಟಿ ಉಪ್ಪಿನಕಾಯಿಗಳನ್ನು ಹಾಕ್ತಾರೆ. ಅದರಲ್ಲೂ ಮಾವಿನ ಉಪ್ಪಿನಕಾಯಿ ಅಂದರೆ ಪಂಚಪ್ರಾಣ. ನಮ್ಮ ಊಟದಲ್ಲಿ ಎಷ್ಟೇ ವೆರೈಟಿ ಇದ್ದರೂ ಕೂಡ ಉಪ್ಪಿನಕಾಯಿ ಇಲ್ಲದಿದ್ದರೆ ಅದು ಇನ್ಕಂಪ್ಲೀಟ್. ಉಪ್ಪಿನಕಾಯಿ ಬಗ್ಗೆ ಹೇಳಿದ್ರೇ ಎಲ್ಲರಿಗೂ ಬಾಯಲ್ಲಿ ನೀರೂರುತ್ತೆ. ಒಂದೊಳ್ಳೆ ಹುಳಿಯಾದ ಮಾವಿನ ಕಾಯಿಯನ್ನು ತೆಗೆದು ಈ ರೀತಿ ಕಟ್ ಮಾಡಿ, ಅದಾದ ನಂತರ ಅದನ್ನು ಉಪ್ಪು ಹಾಕಿ 4-5 ದಿನ ಪ್ರೋಸೆಸ್ ಮಾಡಿ, ಅದ ನಂತರ ಮಸಾಲೆ ಹಾಕುವುದ ಒಂದು ಕ್ರಮ ಉಂಟಲ್ಲ, ಅದು ನಮ್ಮ ಅಜ್ಜಿ ಕಾಲದಿಂದಲೂ ಬಂದ ಒಂದು ಸಂಪ್ರದಾಯ. ನಂತರ ಈ ರೀತಿ ಬಟ್ಟೆ ಕಟ್ಟಿ ಮತ್ತೆ ಒಂದು 10-15 ದಿವಸ ಬಿಟ್ಟು ನಂತರ ಈ ರೀತಿ ಒಂದು ಆಗ್ತದಲ್ಲ ಫೈನಲ್ ಪ್ರಾಡಕ್ಟ್, ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು.